ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಭಾವಿಸಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಇವಾಗ ತಾನೇ ಬಿಸಿ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಅದಕ್ಕೆ ಮುಂಚೆ ಸ್ವಲ್ಪ ಡಲ್ ಆಗಿದೆ ಹೇಳ್ಬೇಕಂದ್ರೆ. ಈ ವ್ಲಾಗು ನಾರ್ಮಲ್ ರೊಟೀನ್ ಅನ್ಕೊಬೋದು, ಡೇ ರೊಟೀನ್ ಹೆಂಗೆ ಯಾವ ಥರ ಇರುತ್ತೆ ನಂದು ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಬಂದು 4:15 ಆಗಿದೆ. ಲೇಟಾಗೆ ಸ್ನಾನ ಮಾಡಿದೆ, ಅದಕ್ಕೆ ಲೇಟ್. ಈಗ ತಾನೇ ಸ್ನಾನ ಮಾಡ್ಕೊಂಬಂದೆ. ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ. ಸಪ್ರೇಟಾಗಿ ನಾನು ಸ್ಕಿನ್ ಕೇರ್ ವಿಡಿಯೋ ಮಾಡಿದ್ದೀನಿ. ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಎಲ್ಲ ಚೇಂಜ್ ಮಾಡಿಲ್ಲ, ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅದನ್ನೇ ಯೂಸ್ ಮಾಡ್ತಾ ಇಲ್ಲ. ಇವಾಗ ನಾನು ಏನು ಯೂಸ್ ಮಾಡ್ತೀನಿ ಅಂತ ಕೂಡ ನೋಡ್ತೀನಿ. ಇವತ್ತು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗಿರುತ್ತೆ ನನಗೆ ಸಾಯಂಕಾಲದಿಂದ ನೈಟ್ಗೆ ಅಂತ ನೋಡಿಸ್ತೀನಿ ನಿಮಗೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲಾಸ್ಟ್ವರೆಗೂ ನೋಡಿಬಿಟ್ಟು ಲೈಕ್ ಮಾಡಿ. ಮತ್ತು ನಿಮ್ಗೆ ಯಾವ ಥರದ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಮೋಕ್ಷಿತ ಅಲ್ಲಿ ಮಲಗಿದಲ್ಲೇ ಕಾಣಿಸ್ತಿದ್ದಲ್ಲ, ಅವ್ರ ತಲೆ ಮಾತ್ರ ಕಾಣಿಸ್ತಿದೆ. ಆಟ ಆಡ್ತಾ ಇದ್ದಾಳೆ. ಹೆಂಗೋ ಏನು ಡಿಸ್ಟರ್ಬ್ ಮಾಡಿದ್ರೆ ಆಡ್ಕೊಂಡಿದ್ದಾಳೆ. ಓಕೆ, ಏನದು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂದರೆ ಡಿಸ್ಟರ್ಬ್ ಮಾಡ್ತಾಳೆ ಅವಳು. ಆ ಥರ ಆಟ ಆಡ್ತಾ ಇದ್ದಾಳೆ. ಈಗ ಫೇಸ್ ವಾಶ್ ಮಾಡಿದ್ದೀನಿ, ಸಿಂಪಲ್ ಫೇಸ್ ವಾಶು. ನೈಕಾದು ಯೂಸ್ ಮಾಡ್ತಾಯಿದ್ದೀನಿ, ಆದರೆ ನನಗೆ ಸಿಂಪಲ್ಲೇ ಚೆನ್ನಾಗಿದೆ ಅನಿಸ್ತು ನೈಕಾಗಿಂತ. ನೆಕ್ಸ್ಟ್ ಟೋನರು ಪ್ಲಮ್ದು. ತುಂಬ ನೋಡಿರ್ಬೋದು, ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದಿರೋರಿಗೆ ಇದು ಪ್ಲಮ್ದು ರೈಸ್ ವಾಟರ್ ಟೋನರು. ನಯಾಸಿರ್ಮೇನ್ ಬಂದು 3% ಇರುತ್ತೆ. ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಅವರು ಮತ್ತು ಆಯಿಲಿ ಸ್ಕಿನ್ ಯಾರಿಗಾರು ಯೂಸ್ ಮಾಡ್ಕೊಬೋದು. ನಂದಾಗಲೇ ಇಷ್ಟು ಖಾಲಿ ಆಗಿದೆ ನೋಡಿ, ಚೆನ್ನಾಗಿದೆ. ಇವಾಗ ಅದರಲ್ಲಿ ನೋಡಿಸಿದ್ದು ಇದನ್ನೇ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾನು ವಾವ್ ಬ್ರ್ಯಾಂಡ್ ನೋಡಿಸ್ದೆ. ಮತ್ತು ಇನ್ನೊಂದು ಪ್ಲಮ್ದಿದೆ ಗ್ರೀನ್ ಟೀ ಟೋನರು. ಇದು ಸ್ಯಾಂಪಲ್ ಪೀಸ್ ಬಂದಿದ್ದು ನನಗೆ, ಇದನ್ನು ನೋಡಿಸ್ದೆ ನಿಮಗೆ. ಪ್ಲಮ್ದೇ ಯೂಸ್ ಮಾಡ್ತೇನೆ, ರೈಸ್ ವಾಟರ್ ಸಿರಮು. ಸ್ವಲ್ಪ ಬೇಗ ನೋಡಿಸ್ತೀನಿ, ಇದನ್ನೇ ಲೇಟ್ ಮಾಡ್ಕೊಂಡಿರೋಕ್ಕಾಗಲ್ಲ. ಅದಾದ ಸಪ್ರೇಟ್ ವ್ಲಾಗ್ ಇದು ವಿಡಿಯೋ ಮಾಡಿದೆ ಸ್ಕಿನ್ ಕೇರ್ದು. ಇದು ಆ ಥರ ಅಲ್ಲ, ನಾರ್ಮಲ್ ನಾನು ಮಾಡ್ಕೊತಾ ಇದ್ದೀನಿ, ನಿಮ್ಗೆ ನೋಡಿಸ್ತಾ ಇದ್ದೀನಿ ಅಷ್ಟೇ. ನಂದು ಡೇ ಸ್ಕಿನ್ ಕೇರು ನೈಟ್ ಸ್ಕಿನ್ ಕೇರು ಏನು ಡಿಫ್ರೆನ್ಸ್ ಇರೋಲ್ಲ, ಆಲ್ಮೋಸ್ಟ್ ಸೇಮೇ ಇರುತ್ತೆ. ಆದರೆ ಸಿರಮ್ ಮತ್ತು ಮಿರರ್ ಅಲ್ಲಿಂದ ಇದೆ, ಅದಕ್ಕೆ ಮಾಡ್ಕೊತೀವಿ. ಪಾನ್ಸ್ತಿದೆ ಜೆಲ್ದು ಹತ್ರ ಯಾವ ಮಾಯ್ಶ್ಚರೈಸರ್ ಇದೆ ಅಂತ ನೋಡಿಸ್ತೀನಿ. ನನಗೆ ಇಷ್ಟ ಬಂದಿದ್ದು ಯೂಸ್ ಮಾಡ್ತಾ ಇರ್ತೀನಿ. ಇನ್ನೊಂದು ಪಾನ್ಸ್ದು, ಇದು ಡ್ರೈ ಸ್ಕಿನ್ನು, ಇದು ಆಯಿಲಿ ಸ್ಕಿನ್ನು. ನಾನು ಎರಡು ತೊಗೊಂಡಿದ್ದೀನಿ. ಇವಾಗ ಮೋಕ್ಷಿತಾಗಿದ್ದೀನಿ ಯೂಸ್ ಮಾಡ್ತಾಯಿದ್ದೀನಿ. ಒಂದೊಂದ್ಸರಿ ಇದನ್ನು ಯೂಸ್ ಮಾಡ್ತೀನಿ, ಇವೆರಡು. ಆಮೇಲೆ ಇದು ನನಗೆ ಸ್ಪಿಟನಲ್ಲಿ ಬಂದಿದ್ದು, ಇದು ಚೆನ್ನಾಗಿದೆ. ನೆಕ್ಸ್ಟ್ ಇದು ನಾನು ಯೂಸ್ ಮಾಡ್ತಾಯಿದ್ದೆ ಸೆಟಫಿಲ್ಲು. ಸ್ವಲ್ಪ ಜಾಸ್ತಿ ಆಯಿಲಿ ಅನಿಸುತ್ತೆ ಫೇಸು, ಅದಕ್ಕೆ ನಂಗೆ ಇದು ಓಕೆ ನೈಟ್ ಹೊತ್ತು ಯೂಸ್ ಮಾಡೋಣ ಲೈಟಾಗಿ ಅಂತ ಹೇಳ್ಬಿಟ್ಟು ಇದನ್ನು ಡೇಲಿ ಯೂಸ್ ಮಾಡಲ್ಲ. ಮತ್ತು ಇದು ಡಾಕ್ಟರ್ ಶೇರ್ದು, ಇದು ಅಷ್ಟೇ ನೈಕಾಲ್ ಬಂದಿದ್ದು ನನಗೆ ಗಿಫ್ಟಾಗಿ. ಇವಾಗ ಇದನ್ನು ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿದೆ. ಓಕೆ, 1 ವೀಕ್ ಮೇಲೇ ಬರುತ್ತೆ ಇದು ಹೇಳ್ಬೇಕಂದ್ರೆ. ಎಷ್ಟು ಗ್ರಾಮ್ಸ್ ಇದು? 10 ಗ್ರಾಮ್ಸ್ದು ಚೆನ್ನಾಗಿದೆ. ಇದು ಕೂಡ ಇದನ್ನೇ ಯೂಸ್ ಮಾಡ್ತೀನಿ ನಾನೀಗ. ಇದು ಡಾಟ್ ಆ್ಯಂಡ್ ಕೀದು ಮತ್ತು ಸೆಟಫಿಲ್ದು ನೈಟ್ ಹೊತ್ತು ಯೂಸ್ ಮಾಡ್ತೀನಿ. ಇದು ಡೇ ಹೊತ್ತು ಯೂಸ್ ಮಾಡ್ತೀನಿ. ಮತ್ತು ಡರ್ಮಾಕೋದು ಯೂಸ್ ಮಾಡ್ತಿದ್ದೆ, ಅದು ಸಖತ್ತಿತ್ತು. ನೆಕ್ಸ್ಟ್ ನೋಡೋಣ, ಇದೆಲ್ಲ ಖಾಲಿ ಆಗೋವರೆಗೂ ನಾನು ಯಾವ ಮಾಯ್ಶ್ಚರೈಸರ್ ತೊಗೊಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಅದಕ್ಕೆ ಇದನ್ನು ಖಾಲಿ ಮಾಡಿಬಿಟ್ಟೆ ಬೇರೆ ತೊಗೊಬೇಕಂತ ಹೇಳ್ಬಿಟ್ಟು ಅಷ್ಟವರೆಗೂ ನಾನು ಬೇರೆ ಯಾವುದು ತೊಗೊಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಈಗ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನು ಡಾಕ್ಟರ್ ಶೇರ್ದೆ. ಇದನ್ನೇ ನನ್ನ ಹತ್ರ ಇವಾಗ ಎರಡು ಇನ್ನೂ ಒಂದಿದೆ, ಬಾಕ್ಸಲ್ಲಿದೆ, ಅದು ಕೆಳಗಡೆ ಎತ್ತಿಕ್ಕಿದ್ದೀನಿ. ಇದನ್ನು ಯೂಸ್ ಮಾಡ್ತಾ ಇಲ್ಲ. ಇದೊಂದು ಬ್ಯಾಗಲ್ಲಿ ಹಾಕ್ಕೊಳ್ಳೋಣ ಅಂತ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಇನ್ನೂ ಇದೆ, ಸ್ವಲ್ಪ ಇದನ್ನು ಖಾಲಿ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ ಸ್ಕಿನ್ ಕೇರಲ್ಲಿ ಕೂಡ ಸೇಮ್ ರೊಟೀನೇ ಇರುತ್ತೆ, ಇದರಲ್ಲಿ ನೋಡಿಸ್ತಾ ಇದ್ದೀನಿ ಅಷ್ಟೇ. ಸರಿ, ಆಫರ್ ಇದೆಯಲ್ವಾ ಅಂತ ತೊಗೊಂಡೆ. ಇದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಮತ್ತೆ ಬೇರೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಚೇಂಜ್ ಮಾಡ್ತಾಯಿದ್ರೆ ನನಗೆ ಇಷ್ಟ ಆಗುತ್ತೆ ಆ ಥರ. ನೆಕ್ಸ್ಟ್ ಲಿಪ್ ಬಾಮ್ ಕೂಡ ನಿಮ್ಗೆ ಅದರಲ್ಲಿ ನೋಡ್ಸಿರ್ತೀನಿ. ಇವಾಗ ನಾನು ಶುಗರ್ದು ಯೂಸ್ ಮಾಡ್ತೀನಿ, ಶುಗರ್ ಪಾಪ್. ಇಷ್ಟು ಬೇಗ ಮಾಡಿದ್ರು ಕೂಡ 6 ಮಿನಿಟ್ಸ್ ಆಗೋಯ್ತು. ಕಂಪ್ಲೀಟ್ ನಂದು. ನೆಕ್ಸ್ಟ್ ಹೇರ್ ಸಿರಮ್ಮು
ಅದು ಚಿಕ್ಕದು ಜಾಸ್ತಿ ರೇಟ್ ಕೊಟ್ಬಿಟ್ಟೆ ಅಂತ ತುಂಬ ಫೀಲ್ ಆದೆ. ಮತ್ತು ಅದು ಯೂಸ್ ಮಾಡಿದ್ಮೇಲೆ ಇಷ್ಟ ಆಯ್ತು ತುಂಬ ನನಗೆ. ದೊಡ್ಡದು ತೊಗೊಂಡಿದ್ದೀನಿ. ಈ ವಿಡಿಯೋ ಮತ್ತೆ ಫಸ್ಟ್ ಯಾವುದಾದ್ರೂ ವಿಡಿಯೋ ನೋಡ್ಸಿದ್ನೋ ಇಲ್ಲ ನನಗೆ ನೆನಪಿಲ್ಲ. ಗ್ಲಾಸ್ ಬಾಟ್ಲ್ ಇದು ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಇಷ್ಟೇ ಖಾಲಿಯಾಗಿರೋದು. ಸ್ವಲ್ಪ ಒಂದು 2 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು, ಸರಿ ಹೋಗುತ್ತೆ. ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಏರ್ ಸ್ಟ್ರೈಟ್ ಮಾಡಿದಾಗೂ ಹಾಕ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಅದನ್ನು ಹಾಕ್ಕೊಂಡು ಏರ್ ಸ್ಟ್ರೈಟ್ ಮಾಡಿಬಿಟ್ರೆ 2 ಡೇಸ್ ನಂಗೆ ಹಂಗೆ ಇರುತ್ತೆ, ಏನು ಕರ್ಲ್ ಆಗೋದಿಲ್ಲ. ಓಕೆ, ಜಾಸ್ತಿ ಬಾಚಬೇಡಿ, ಯಾಕಂದರೆ ಚೆನ್ನಾಗಿ ನೆಂದಿರುತ್ತಲ್ಲ ಕೂದಲುಗಳು ಕಿತ್ಕೊಂಬಂದ್ಬಿಡುತ್ತೆ. ಚಿಕ್ಕಿರಬಾರ್ದು. ಫಸ್ಟ್ ಆಫ್ ಆಲ್ ಚಿಕ್ಕಿದ್ರೆ ಕಿತ್ಕೊಂಬಂದ್ಬಿಡುತ್ತೆ ನೋಡಿ. ಈ ಥರ ಇರಬೇಕು. ಓಕೆ, ಈಗ ಓಕೆ, ನಾನು ಮೊನ್ನೆ ಹೇರ್ ಕಟ್ ಮಾಡಿದ್ನಲ್ವ, ಆ ವಿಡಿಯೋ ನೋಡಿರ್ತೀರಾ. ಇನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ನೋಡ್ಬಿಟ್ಟು ಬನ್ನಿ, ನಿಮ್ಗೆ ಯೂಸ್ ಆಗುತ್ತೆ. ಕಟ್ ಹುಡುಗಿರಾದರೆ ಯಾವುದಾದ್ರು ಚೇಂಜ್ ಮಾಡಬೇಕಿತ್ತು. ಖಾಲಿ ಆಗೋದ್ಮೇಲೆ ಪ್ಲಮ್ ಯೂಸ್ ಮಾಡೋಣ ಅಂದ್ಕೊತಿದ್ದೀನಿ. ವೆನಿಲಾ ಫ್ಲೇವರ್ ಪ್ಲಮ್ಮು, ಅದು ತುಂಬ ರಿವ್ಯೂ ಚೆನ್ನಾಗಿದೆ ಇವಾಗ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ನೋಡಬೇಕು. ಸ್ಕಿನ್ ಕೇರ್ ಡನ್ ಆಯಿತು. ಇದೊಂದು ಬ್ಯಾಂಡ್ ಹಾಕ್ಕೊತೀನಿ, ಡಿಸ್ಟೇಗೆ ಅಂದ್ಕೊಬೋದು. ಮತ್ತು ರಿಂಗ್ ಇದೊಂದು ತೆಗೆದ್ಬಿಟ್ಟಿದೆ, ಇವಾಗ ಹಾಕ್ಕೊತಿದ್ದೀನಿ. ಇನ್ನೇನು ತೊಗೊಂಡಿರೋದು ಹಾಕ್ಕೋಬೇಕಲ್ವ ಅಂತಷ್ಟೇ ಆಗೋಯ್ತು. ಈಗ ಮೋಕ್ಷಿತ ಮ್ಯಾಂಗೋ ತಿನ್ಸೋಣ, ಇಲ್ಲಾಂದರೆ ಬ್ರೆಡ್ಡು ಜಾಮ್, ಎಲ್ತ್ ಒಳ್ಳೇದಲ್ಲ. ಆದರೆ ಅವ್ಳಿಗೂ ಅನಿಸುತ್ತಲ್ವ ಏನಾದ್ರು ತಿನ್ನಬೇಕು ಅಂತ ಹೇಳ್ಬಿಟ್ಟು ಸ್ನ್ಯಾಕ್ ಥರ. ಅದಕ್ಕೆ ಯೋಚನೆ ಮಾಡ್ತೀನಿ, ಬ್ರೆಡ್ಡು ಜಾಮ್ ತಿನ್ಸೋಣ ಇಲ್ಲ ಮ್ಯಾಂಗೋ ತಿನ್ಸೋಣ ಅಂತ ಹೇಳ್ಬಿಟ್ಟು. ಮಲ್ಕೊಂಡಿದ್ದಾಳು ಮೋಕ್ಷಿತ. ಕಾಲ ಹತ್ರ ಇಕ್ಕಿದ್ರೆ ಅದಷ್ಟೇ ಕತೆ ಆದದ್ದು. ಕಲ್ಲಿ ನಿನ್ಗೆ ವೆರೈಟಿ ಡಿಶ್ ಎತ್ಕೊಂಡ್ಬಂದಿದ್ದೀನಿ, ತಿಂತೀಯಾ? ಐಸ್ ಚಿಂಗ. ಈಗ ತಿಂತೀಯಾ? ಬ್ರೆಡ್ ಜಾಮ್ ತಿಂತೀಯ ನೀನು? ಬ್ರೆಡ್ ಜಾಮ್ ಇಲ್ಲಿ ಮಲಗಿಸಿದ್ದೀನಿ. ಈಗ ಟೇಸ್ಟ್ ಮಾಡಿಸೋಣ. ಫಸ್ಟು ನಿದ್ದೆ ಮಾಡಿದ್ದಿದ್ದಾಳಲ್ವ, ನೀರು ಕುಡಿಸೋಣ. ನೀರು ಕುಡಿಸಾದ್ಮೇಲೆ ನುಂಗ್ಲಿ. ಅವಳು ಏನಾದರೂ ಕುಡಿಸಿದ್ರೆ ತಿನ್ಸಿದ್ರೆ ಒಂದು ನಿಮಿಷ ಅದನ್ನು ಟೇಸ್ಟ್ ಮಾಡಿ ಅದು ಹೆಂಗಿದೆ ಅಂತ ರಿಯಾಕ್ಟ್ ಮಾಡಿ ಆಮೇಲೆ ತಿಂತಾಳೆ. ಇಷ್ಟ ಆದರೆ ಇಲ್ಲಂತ ತಿನ್ನಲ್ಲ. ನೋಡೋಣ. ಇದು ಹಾಲು ಹಾಕಿ ಇದಾಕಿರೋದ್ರಿಂದ ತಿಂತಾಳೆ ಅನಿಸ್ತದೆ. ನೋಡೋಣ. ಈಗ ತೊಗೊಂಡಿದ್ದೀನಿ. ಎಕ್ಸ್ಪ್ರೆಷನ್ ನೋಡಿಸ್ತೀನಿ. ಅವ್ಳು ಫಸ್ಟ್ ಏನಾದರೂ ಇಕ್ಕಿದ ತಕ್ಷಣ ಅದೇ ಎಕ್ಸ್ಪ್ರೆಷನ್ ಫಸ್ಟ್ ಬರೋದು. ಅವಳು ಫಸ್ಟ್ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿನ್ನಿಸಿ ಲಂಚ್ ಮಾಡಿಸಿ ನಿದ್ದೆ ಮಾಡಿಸಿ ಆಮೇಲೆ ನನಗೆ ಸ್ನಾನ ಮಾಡ್ಕೊಂಬಂದು ಇವಾಗ ಅವಳಿಗೆ ತಿನ್ನಿಸ್ತಿದ್ದೀನಿ. ಹೆಂಗಿದೆ ಮಕ್ಷಿತಾ? ಚೆನ್ನಾಗಿದೆಯಾ? ನಾನು ಹೆಂಗಾಯ್ತು? ನೀನೇನು ಎಕ್ಸ್ಪ್ರೆಷನ್ ಹಂಗೆ ಕೊಡ್ತೀಯಾ? ಏನು ಚೆನ್ನಾಗಿತ್ತಾ? ಚೆನ್ನಾಗಿತ್ತಿಲ್ಲ? ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ ನಿಮಗೆ ಬ್ರೆಡ್ ಜಾಮು? ಅದ್ರಲ್ಲಿ ಹಾಲು ಕೂಡ ಮಿಕ್ಸ್ ಮಾಡಿದ್ದೀನಿ. ಇಲ್ಲ ನೋಡಿಲಿ, ನಮ್ಮ ಮೋಕ್ಷಿತಾಗ ಇಷ್ಟ ಆಗಿದೆ, ತಿಂತಿದ್ದಲ್ಲೇ. ನೋಡಿದ್ರಲ್ವ ಅವಳಿಗೆ ಇಷ್ಟ ಆಗಿದೆ. ಬ್ರೆಡ್ ಜಾಮೂನ್ ಇಷ್ಟ ಆಗಲ್ವೇನೋ ಅಂದ್ಕೊಂಡೆ, ಆದರೆ ಇಷ್ಟ ಆಗಿದೆ, ತಿಂತಾ ಇದ್ದಾಳೆ. ಇಕ್ಕು ಅಂತ ಕೇಳಿ ಇಕ್ಸ್ಕೊತಾ ಇದ್ದಾಳೆ. ಅವಳಿಗೆ ಇಷ್ಟ ಆದರೆ ನನಗೆಲ್ಲ ಮಾಡೋದಿಲ್ಲ, ಅಂದರೆ ಅವಳು ಬಾಯಿ ಮುಚ್ಕೊಂಡ್ಬಿಡ್ತಾಳೆ ಇಕ್ಕಬಾರ್ದು ಅಂತ ಹೇಳ್ಬಿಟ್ಟು. ಅವಳಿಗೆ ಇಷ್ಟ ಆಗಿದೆ. ಅಂತೆ. ಬ್ರೆಡ್ ಈಗ ತಿನ್ನಿಸಿದ್ದೀನಿ ನಾನು. ಬ್ರೆಡ್ಡು ಹಾಲು ಮಿಕ್ಸ್ ಮಾಡಿ ಚಿಕ್ಕವಳಿದ್ದಾಗ ಆ ಥರ ಮೈಗೆ ಹುಷಾರಿಲ್ಲದಾಗ ಆ ಥರ ಜಾಮಲ್ಲಿ ತಿನ್ನಿಸಿರೋದು ಫಸ್ಟ್ ಟೈಮು. ಅವಳಿಗೂ ಸ್ವೀಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅವಳು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ತಿನ್ನಲಿ, ಆದರೆ ಯಾವಾಗೂ ಇಡಬಾರ್ದು, ಮೈದಾ ಅಲ್ವಾ. ನಾರ್ಮಲ್ಲು ಇದು ಬ್ರೌನ್ ಬ್ರೆಡ್ ಆದರೆ ಇಡ್ಬೋದು.
ನಾನು ಬ್ರೌನ್ ಬ್ರೆಡ್ ತರಿಸಿಲ್ಲ ಈ ಸತಿ, ವೈಟ್ ಬ್ರೆಡ್ ತರಿಸ್ದೆ. ನೆಕ್ಸ್ಟ್ ಬ್ರೌನ್ ಬ್ರೆಡ್ ತರಿಸ್ನ ಅವಳಿಗೋಸ್ಕರ. ನಾನು ತಿನ್ಬೇಕು, ಯಾಕಂದರೆ ನಾನು ಡೈಟ್ ಸ್ಟಾರ್ಟ್ ಮಾಡ್ತೀನಲ್ವ, ಅದಕ್ಕೆ ಇದನ್ನು ತಿನ್ನಿಸ್ಬಿಟ್ಟು ಸಿಗ್ತೀನಿ. ಅವಳು ಸ್ನ್ಯಾಕ್ ಟೈಮ್ ಆಯ್ತಲ್ವ, ತಿನ್ನಿಸಿದಾಗೋಯ್ತು ಕಂಪ್ಲೀಟ್. ಇವಾಗ ನಂದು ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಡೈಲಿ ಒಂದಾದರೂ ತಿಂತೀನಿ ನಾನು. ಇನ್ನು 2 ಮ್ಯಾಂಗೋಸ್ ಇದೆ ಅಷ್ಟೇ, ಅದು ಖಾಲಿ ಆಗೋದ್ರೆ ಇಲ್ಲ. ಲಿಖಿತ ಅವ್ರ ಊರಲ್ಲಿ ಕಿತ್ಕೊಂಡ್ಬಂದಲ್ವ, ಲಿಖಿತ ಅವರ ಎಂಗೇಜ್ಮೆಂಟ್ ವಿಡಿಯೋ ನೋಡಿರೋರ್ಗೆ ಗೊತ್ತಾಗಿರುತ್ತೆ. ಚೆನ್ನಾಗಿ ಹಣ್ಣು ಆಯಿತು ನೋಡಿ, ಹಿಂಗಿದೆ. ನನಗೆ ಬಾದಾಮಿಕಾಯಿ ಇಷ್ಟ, ಅದೇ ಅದನ್ನು ಏನಂತಾರಪ್ಪ ತೆಲುಗು ಅಲ್ಲಿ ಬೈಗಾನ್ ಪಲ್ಯ ಅಂತಾರೆ, ಕನ್ನಡದಲ್ಲಿ ಬಾದಾಮಿಕಾಯಿ ಅನಿಸುತ್ತೆ, ನಂಗೆ ಸರಿಯಾಗಿ ಗೊತ್ತಿಲ್ಲ, ಒಂದೊಂದು ಗೊತ್ತಾಗಲ್ಲ ನನಗೆ. ಸ್ಮೆಲ್ ಅಂತೂ ನನಗೆ ಮ್ಯಾಂಗೋ ಕೊಟ್ಟರೆ 3 ಹೊತ್ತು ತಿನ್ಕೊಂಡಿರ್ತೀನಿ, ನಂಗೆ ಊಟ ಕೂಡ ಬೇಡ, ಅಷ್ಟಿಷ್ಟ ಮ್ಯಾಂಗೋ ಅಂದರೆ. ಮೋಕ್ಷಿತಾಗೂ ಇಷ್ಟನೇ, ತಿಂತಾಳೆ ಅವಳು ಕೂಡ. ಇದರಲ್ಲಿ ಅವಳಿಗೂ ಒಂದು ಅರ್ಧ ಪೀಸ್ ತಿನ್ನಿಸ್ತೀನಿ ನೋಡಿ, ಈ ಥರ ಕಟ್ ಮಾಡ್ಕೊಂಡು. ಆಸೆ ಆಗ್ತಿದೆ ಅಲ್ವಾ ನಂಗೆ ಕೂಡ. ಇದೆಲ್ಲ ಗಿಡದಲ್ಲಿ ಕಿತ್ಕೊಂಡ್ಬಂದಿರೋದಲ್ವಾ, ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಅವರೇನು ಔಷಧಿ ಏನು ಹಾಕಿರಲ್ವಲ್ಲ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ತಿಂದ್ಬಿಟ್ಟು ಆಮೇಲೆ ಸಿಗೋಣ. ಇದು 6:20 ಆಗಿದೆ, ಇನ್ನು ಕತ್ಲಾಗಿಲ್ಲ, ಅದನ್ನು ಲೈಟ್ ಹಾಕೋಣ. ಲೈಟ್ ಹಾಕಿ ಈಗ ಮೋಕ್ಷಿತಾಗೆ ಡಿನ್ನರ್ ಮಾಡಬೇಕು. ನನಗೆ ಅಡುಗೆ ಮಾಡೋಷ್ಟಿಲ್ಲ, ಅನ್ನ ಇದೆ, ಅನ್ನ ಮಾಡಿದ್ದೀನಿ ಮಧ್ಯಾಹ್ನನೇ. ಸುಬ್ಬು ಅವ್ರ ಕೆಲ್ಸಕ್ಕೆ ವಿಲೇಜ್ಗೆ ಹೋಗಿರೋದು, ಅವ್ರು ಬರೋದಿಲ್ಲ. ಮೋಕ್ಷಿತ ನಾನು ಮಮ್ಮಿಗೆ ಮಾತ್ರ ಡಿನ್ನರು. ನಾನು ಚಪಾತಿ ಎಗ್ ರೋಲ್ ಮಾಡ್ಕೊಂಡು ತಿನ್ನೋಣ ಅಂದ್ಕೊತಿದ್ದೀನಿ. ಮೋಕ್ಷಿತ ಲೈಟಾಗಿ ಕೋಲ್ಡ್ ಆಗಿದೆ, ನಂಗೆ ತಲೆ ಸ್ನಾನ ಮಾಡಿದಾಗೆಲ್ಲ ಲೈಟಾಗಿ ಕೋಲ್ಡ್ ಆಗುತ್ತೆ, ಇಲ್ಲ ಬೆಳಿಗ್ಗೆ ಎದ್ದ ತಣ್ಣಗೆ ಗಾಳಿಗೆ ಕೋಲ್ಡ್ ಆಗೋಗುತ್ತೆ, ಈಸಿಯಾಗಿ ಕೋಲ್ಡ್ ಆಗೋಗುತ್ತೆ ನನಗೆ, ಏನು ಮಾಡೋಕ್ಕಾಗಲ್ಲ. ಈಗ ಮೋಕ್ಷಿತ ಕ್ಯಾರೆಟ್ ರೈಸ್ ಮಾಡಿಕೊಡೋಣ ಅಂದ್ಕೊತಿದ್ದೀನಿ. ಮೋಕ್ಷಿತ ಕ್ಯಾರೆಟ್ ರೈಸ್ ಮಾಡಿಕೊಟ್ಟು ಮಿಮ್ಮಿಗೆ ಮೊಸರನ್ನ, ನನಗೆ ಚಪಾತಿ ರೋಲ್ ಹೆಂಗೆ ಮಾಡೋದು ಕ್ಯಾರೆಟ್ ರೈಸ್ ಅಂತ ನೋಡಿಸ್ತೀನಿ. ತುಂಬ ಒಂದು 2 ಮಂತ್ಸ್ 3 ಮಂತ್ಸ್ ಬ್ಯಾಕ್ ಅನಿಸುತ್ತೆ ನಿಮ್ಗೆ ನೋಡ್ಸಿದ್ದೀನಿ ವೀಡಿಯೋಲಿ, ಮತ್ತೆ ನೋಡ್ಸೇ ಇಲ್ಲ, ಇವತ್ತು ನೋಡ್ತೀನಿ. ಆ ವಿಡಿಯೋ ಅದರಲ್ಲಿ ನೋಡ್ದಿರೋರು ಇದರಲ್ಲಿ ನೋಡಿ ತಿಳ್ಕೊಂಡು ಮಕ್ಳಿಗೆ ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು. ದೊಡ್ಡವ್ರಿಗಾದರೆ ಈರುಳ್ಳಿ ಆ ಥರ ನಮ್ಗೆ ಇಷ್ಟ ಬಂದು ಆ್ಯಡ್ ಮಾಡ್ಕೊಬೋದು. ಇವಳಿಗೆ ನಾನು ಏನು ಹಾಕೋದಿಲ್ಲ, ಒಂದು ಹಸಿಮೆಣ್ಸಿನ್ಕಾಯಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಎತ್ತಿಬಿಡ್ತೀನಿ, ಮತ್ತು ಕ್ಯಾರೆಟು, ಉಪ್ಪು ಅಷ್ಟೇ, ಇನ್ನೇನು ಹಾಕೋದಿಲ್ಲ. ಅದರಲ್ಲಿ ಲೈಟಾಗಿ ಮಾಡಿಕೊಡ್ತೀನಿ. ಮಿಮ್ಮಿಗೆ ಮೊಸರನ್ನ ಹಾಕ್ಬಿಡ್ತೀನಿ. ನಾನು ಚಪಾತಿ ರೋಲ್ ಹೆಂಗೆ ಮಾಡ್ಕೊತೀನಿ ಅಂತ ಕೂಡ ನೋಡಿಸಿ. ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅನ್ಕೋತಿದ್ದೀನಿ, ನೈಟಿಂದ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಮಾಡ್ತಾ ಬಂದರೆ ಕಷ್ಟ ಒಂದೇ ಸರಿ ಫುಡ್ ಬಿಟ್ಟು ಕಷ್ಟ ಆಗುತ್ತೆ, ಈಗ ತಟ್ಕೊಳಕ್ಕಾಗಲ್ಲ, ಕ್ರೇವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಈಗ ಕ್ಯಾರೆಟ್ ರೈಸ್ ಹೆಂಗೆ ಮಾಡೋದು ಅಂತ ನೋಡಿಸ್ತೀನಿ. ನಾನು ಈಗ ಚಿಕ್ಕದ್ರಲ್ಲಿ ತುರ್ಕೊತೀನಿ, ಇದ್ರಲ್ಲಿ ತುರ್ಕೊತೀನಿ, ಯಾವಾಗೂ ಇದರಲ್ಲೇ ತುರಿಯೋದು. ನಿಮ್ಗೆ ಬೇಕಂದ್ರೆ ದೊಡ್ಡದ್ರಲ್ಲಿ ಕೂಡ ತುರ್ಕೋಬೋದು. ಇದ್ರಲ್ಲಿ ತುರಿದ್ರೆ ಮೋಕ್ಷಿತ ಕಂಫರ್ಟಬಲ್ ಇರುತ್ತೆ ತಿನ್ನೋದಕ್ಕೆ ಅಂತ ಇದ್ರಲ್ಲಿ ತುರಿತೀನಿ. ಇದ್ರಲ್ಲಿ ತುರಿದ್ಬಿಟ್ಟು ಆಮೇಲೆ ನಿಮ್ಗೆ ನೋಡಿಸ್ತೀನಿ, ಈ ಥರ ಮಾಡೋದು ಈಸಿನೇ, ಅದೇ ನೋಡಿಸ್ತೀನಿ. ಇದು ಒಂದು 2 ಮಿನಿಟ್ಸ್ ಫ್ರೈ ಆದರೆ ಸರಿ ಹೋಗುತ್ತೆ. ಇವಾಗ ಲೈಟಾಗಿ ಸ್ವಲ್ಪ ಸಾಲ್ಟ್, ಇಷ್ಟು ಕೂಡ ಬೇಡ, ಲೈಟಾಗಿ ಒಂದು ಪಿಂಚಷ್ಟು ಸಾಲ್ಟ್ ಹಾಕೋಣ. ನೆಕ್ಸ್ಟ್ ಪೆಪ್ಪರ್ ಹಾಕ್ತಿದ್ದೀನಿ, ಅದು ಅಷ್ಟೇ ಒಂದು ಇಷ್ಟೇ ಚಿಟಿಕೆ ತೊಗೊಂಡಿದ್ದೀನಿ ಅಷ್ಟೇ. ಮಕ್ಕಳಿಗೆಲ್ಲ ಜಾಸ್ತಿ ಮಸಾಲ ಖಾರ ಎಲ್ಲ ಕೊಡ್ಬೋದು. ಮೋಕ್ಷಿತ ತಿಂತಾಳೆ ಖಾರ ಎಲ್ಲ ಚೆನ್ನಾಗಿ. ನೋಡಿ ಈ ಥರ ಫ್ರೈ ಆದರೆ ಸಾಕು, ಫುಲ್ ಓವರ್ ಕುಕ್ ಆಗಬಾರ್ದು. ಈ ಥರ 2 ಮಿನಿಟ್ಸ್ ಅಷ್ಟೇ ಆಯಿತು. ಜಾಸ್ತಿ ಕುಕ್ ಆಗಿಬಿಟ್ರೆ ಅದರಲ್ಲಿರೋ ಪ್ರೋಟೀನ್ಸ್ ಎಲ್ಲ ಹೋಗ್ಬಿಡುತ್ತೆ. ನೆಕ್ಸ್ಟ್ ರೈಸ್ ಈ ಕೈಯಲ್ಲಿ ನೀಟಾಗಿ ಮ್ಯಾಶ್ ಮಾಡಾಕ್ಕೊತಿದ್ದೀನಿ, ಯಾಕಂದರೆ ಮಧ್ಯಾಹ್ನ ಮಾಡಿರೋದಲ್ವ, ತಣ್ಣಗ ಹೋಗಿದೆ. ರೈಸ್ನ ಮಕ್ಕಳು ನೋಡಿ ಈ ಥರ ಮೆತ್ತಗೆ ಮಾಡ್ಕೋಬೇಕು. ನಾನು ಬುಲೆಟ್ ರೈಸ್ಗೆ ನಾನು ಯೂಸ್ ಮಾಡೋದು ಗ್ರೀನ್ ಬುಲೆಟ್ಟು. ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 1
1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ತೀನಿ. ಅದಕ್ಕೆ ಈ ಥರ ಮೆತ್ತಗೆ ಬಂದಿದೆ. ಇನ್ನು ಬಿರಿಯಾನಿ ಆ ಥರ ಮಾಡೋವಾಗ 2 ಗ್ಲಾಸ್ ಹಾಕ್ತೀನಿ ಅಷ್ಟೇ. ಜಾಸ್ತಿ ಉದುರು ಬೇಕಂದರೆ. ನಾವು ಜಾಸ್ತಿ ಉದುರು ತಿನ್ನಲ್ಲ, ಕಮ್ಮಿನೇ. ಈ ಥರನೇ ತಿನ್ನೋದು ನಾನು ಯಾವಾಗೂ. ಈ ಥರ ಇದ್ದರೆ ಮಮ್ಮಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ನಮಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಜಾಸ್ತಿ ಕಡ್ಡಿ ಥರ ಇದ್ರೆ ಅಂಕಲ್ ತಿನ್ನೋಕ್ಕಾಗೋದಿಲ್ಲ. ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಬೋದು, ಚಿಕ್ಕ ಪೀಸ್ ಕಟ್ ಮಾಡಿ. ನಾನು ಇವತ್ತೇನು ಆ್ಯಡ್ ಮಾಡಿಲ್ಲ. ಒಂದೊಂದು ಥರ ಮಾಡ್ತಾ ಇರ್ತೀನಿ. ರೆಡಿ ಕ್ಯಾರೆಟ್ ರೈಸ್. ಎಷ್ಟು ಈಸಿಯಾಗಾಯಿತು ನೋಡಿದ್ರಲ್ಲ. ಏನು ತೀಟೆ ಮಾಡ್ತಾಳೋ, ಫುಲ್ ಮಂಚ ಎಲ್ಲ ಸುತ್ಕೊಂಡ್ಬರ್ತಾಳೆ ಆಟ ಆಡ್ಕೊಂಡು. ನಗೀತಾ ಇದ್ದಾಳೆ. ಏನು ಸ್ಟೈಲಾಗಿ ಮಲಗಿದ್ದಾಳೆ. ಎಲ್ಲ ಬೆಡ್ ಕವರೆಲ್ಲ ಕಿತ್ತಾಕ್ಬಿಡ್ತಾಳೆ ಗೈಸ್. ಬೆಡ್ ಕವರೆಲ್ಲ ಕಿತ್ತಾಕ್ಬಿಡ್ತಾಳೆ. ಅಷ್ಟು ತೀಟೆ ಮಾಡ್ತಾ ಇರ್ತಾಳೆ. ಎಷ್ಟು ಸರಿ ಬೆಡ್ ಕವರ್ ಹಾಕೊಂಡು ಕಿತ್ತಾಕ್ಬಿಡ್ತಾಳೆ. ಹಂಗೆ ಮಾಡಿರ್ತಾಳೆ. ಸರಿ ಅವಳ ಆಟ ಅವಳದು ಬಿಟ್ಬಿಡ್ತೀನಿ. ಹಾಕ್ತಾನೆ ಇರ್ತೀನಿ, ಸೆಟ್ ಮಾಡ್ತಾನೆ ಇರ್ತೀನಿ. ಇನ್ನೇನು ಮಾಡೋದು ಅಂತೇಳಿ. ಇವಾಗ ಹೊಟ್ಟೆ ಹಸಿವಿಲ್ವಂತೆ ಅವಳು ನೋಡ್ಕೊಂಬಂದೆ. ಅವಳು ಹೊಟ್ಟೆ ಹಸಿವಿಲ್ಲ, ಆಟಾಡ್ತಾ ಇದ್ದಾಳೆ. ಆಟಾಡಲಿ. ಇನ್ನೊಂದು 1 ಅವರ್ ಆದಮೇಲೆ ತಿನ್ನಿಸ್ತೀನಿ. ಆಮೇಲೆ ನನ್ನ ಡಿನ್ನರ್ ನಾನು ಹೆಂಗೆ ಮಾಡ್ತೀನಿ ಅಂತ ನೋಡಿಸ್ತೀನಿ. ವೆಯ್ಟ್ ಮಾಡಿ. ಹಿಂದೆ ಲೈಟಿಂಗ್ ಬರ್ತಿದೆ ಅಲ್ವಾ. ಓಕೆ, ಇದು ಬಾಕ್ಸಲ್ಲಿ ಏನಿದೆ ಅಂದರೆ ಜಾಮೂನ್ ಇದೆ. ಗೊತ್ತು ನಾನು ಡೈ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ, ಆದ್ರೇನು ತಿಂದು ಖಾಲಿ ಮಾಡಿಬಿಡ್ತೀನಿ. ಇಲ್ಲಾಂದರೆ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ನಾನೇ ಮಾಡಿದ್ದು ಮನೆಯಲ್ಲಿ. ಇನ್ನು ಇಷ್ಟಿದೆ, 6 ಇದೆ. ಎಲ್ಲ ನಾನೇ ತಿಂದಿದ್ದೀನಿ. ದಿನಕ್ಕೆ ಒಂದೊಂದು ಸರಿ 2 ಕೂಡ ತಿಂದಿದ್ದೀನಿ. ಯಾಕಂದರೆ ಸ್ವೀಟ್ ಕಮ್ಮಿ ಯಾಕೆ ಮಾಡ್ತೀನಿ, ನನಗೆ ಹೆಂಗೆ ಬೇಕೋ ಹಂಗೆ. ನಾನು ಹೆಂಗೆ ತಿಂತೀನಿ ಗೊತ್ತಾ, ನೋಡಿ ಹಿಂಗೆ ಇಟ್ಕೊಂಡು 2 ಬಾರಿ ಖಾಲಿ ಮಾಡ್ತೀನಿ. ಸ್ವೀಟ್ ಜಾಸ್ತಿ ಇರೋಲ್ಲ, ಸ್ವೀಟಾಗಿರೋಲ್ಲ, ಜಾಸ್ತಿ ಲೈಟಾಗಿರುತ್ತೆ. ಅದಕ್ಕೆ ಸ್ವೀಟ್ಸ್ ಅಷ್ಟೊಂದು ಇಷ್ಟ ಆಗಲ್ಲ. ಆದರೆ ನಾನು ಮಾಡೋ ಜಾಮೂನು ಮತ್ತು ಪಾಯಸ ಮತ್ತು ರಸಗುಲ್ಲ ಇಷ್ಟು ತಿಂತೀನಿ. ಮತ್ತು ಐಸ್ ಕೇಕ್ಸ್ ಯಾವಾಗಾದರೂ. ಐಸ್ ಕ್ರೀಮ್ಸ್ ಮಾತ್ರ ಪಂಚಪ್ರಾಣ ತಿಂತೀನಿ. ಇನ್ನೊಂದು ಆಫ್ ಇದೆ. ಇದನ್ನು ತಿಂದ್ಬಿಟ್ಟು ಇದನ್ನು ಎತ್ತಿಗೆ ಬಿಡೋಣ. ಈ ಜಾಮೂನ್ ತಿನ್ನೋದಕ್ಕೆ ಕೋಲ್ಡ್ ಆಗ್ತಿದೆ ಅನಿಸ್ತಿದೆ ನನಗೆ. ಆದರೆ ನಾನು ಖಾಲಿ ಆಗೋವರೆಗೂ ದಿನಕ್ಕೊಂದೊಂದು ತಿಂತೀನಿ. ಡೈಟಿಂಗು ಮಾಡಬೇಕು, ನಮ್ಗೆ ಇಷ್ಟ ಆಗಿರೋದು ತಿಂತಾ ಇರಬೇಕು. ಅದು ನಾನು ಫಾಲೋ ಮಾಡ್ತೀನಿ. ಇದನ್ನು ತಿಂದ್ಬಿಟ್ಟು ನೈಟ್ ಡಿನ್ನರ್ ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ನೋಡಿಸ್ತೀನಿ. ಎಗ್ ರೋಲ್ಗೆ ಚಪಾತಿ ಸುಟ್ಕೊತಾ ಇದ್ದೀನಿ. ಚಪಾತಿ ಸುಟ್ಟಾದ್ಮೇಲೆ ಎಗ್ ಹಾಕೋಣ. ಸ್ವಲ್ಪ ದೊಡ್ಡ ರೋಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಕ್ಯಾರೆಟ್, ಆನಿಯನ್, ಕ್ಯಾಬೇಜ್ ಮಾಡ್ಕೊಂಡಿದ್ದೀನಿ ಚಪಾತಿ ಮೇಲೆ ಆಮ್ಲೆಟ್ಟು. ಇವಾಗ ಈ ಆನಿಯನ್ನು, ಕ್ಯಾಬೇಜ್, ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೀನಲ್ವ, ಹಸಿಯಾಗಿ ಕೂಡ ಹಾಕ್ಕೊಬೋದು. ನಾನು ಸ್ವಲ್ಪ ಫ್ರೈ ಮಾಡೋಣ ಅಂದ್ಕೊತಿದ್ದೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ನೋಡೋಣ. ಫಸ್ಟ್ ಆಮ್ಲೆಟ್ ಮಾಡೋಣ. ಸುಬ್ಬಗೆ ಆಮ್ಲೆಟ್ ಬೇಕಂತೆ. ಹಾಕಿರೋ ಚಪಾತಿಗೆ 1 ಎಗ್ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಕೆಚಪ್ಪು. ಇಲ್ಲಿ 1-2 ಮಿನಿಟ್ಸ್ ಐ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಕ್ಯಾಬೇಜ್, ಕ್ಯಾರೆಟ್, ಆನಿಯನ್ ಇದನ್ನು ರೋಲ್ ಮಾಡೋಣ. ಇವಾಗ ಫುಲ್ಲು ವೆಜಿಟೇಬಲ್ಸು ಫುಲ್ ಐತೆ. ಇದರಲ್ಲಿ ಸೌತೆಕಾಯಿ ಹಾಕೊಂಡು ಕೂಡ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಬೋದು. ನನಗೆ ಕ್ಯಾಪ್ಸಿಕಮ್ ಇಷ್ಟ ಇಲ್ಲ, ಸೌತೆಕಾಯಿ ಮನೇಲಿಲ್ಲ. ಟೊಮೊಟೊ ಕೂಡ ಹಾಕ್ಕೊಬೋದು, ಅದು ಇಷ್ಟ ಇಲ್ಲ ನನಗೆ. ಅವೆಲ್ಲ ಇಷ್ಟ ಇಲ್ಲ, ಇದು ಮಾತ್ರ ಇಷ್ಟ. ಇದನ್ನು ರೋಲ್ ಮಾಡೋಣ. ಈಗ ಫುಲ್ ಇದೆ, ಬಂದ್ಬಿಡ್ತೈತೆ ಆಚೆಕ್ಕ. ಡೈಟಿಂಗ್ ಈ ಥರ ಹೆಲ್ದಿಯಾಗಿ ಮಾಡಬೇಕು ನೋಡಿ. ಇದನ್ನು ತಿನ್ನಬೇಕು. ನಿಂತಿನ ಎಲ್ಲ ಬರಂಗೆ ಕಚ್ಕೊಳ್ಬೇಕು. ಚಪಾತಿ ಮಾತ್ರ ಕಚ್ಕೊಂಡು. ಇನ್ನೂ ಎಷ್ಟೈತೆ ವೆಜಿಟೇಬಲ್ಸ್ ನೋಡು. ನೋಡ್ದ ಬೇಡ, ತೊಳಿಬೇಕು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ನೀವು ಟ್ರೈ ಮಾಡಿ. ಕಂಪ್ಲೀಟ್ ಆಯಿತು. ತಿಂದಿದ್ದು ಮುಗಿಸ್ದೆ. ಮಾವಿನಕಾಯಿ ಕಟ್ ಮಾಡಿಕೊಡು ಅಂದ್ರೆ ಸುಬ್ಬು ಕಟ್ ಮಾಡಿಕೊಟ್ಟಿದ್ದೀನಿ ತಿನ್ನೋದಕ್ಕೆ. ಅವ್ರಿಗೆ ಮಾವಿನಕಾಯಿ ತಿನ್ಬೇಕು ಅನಿಸ್ತಿದೆ ಅಂತ ಅದಕ್ಕೆ. ಮುಗಿಸಿತ್ತ ನೋಡಿ ಹೆಂಗೆ ಮಲಗಿದ್ದಾಳ ನೋಡಿಸ್ತೀನಿ.
ಆಟ ಆಡ್ತಿದ್ದಾಳೆ. ಅವಳದು ಡಿನ್ನರ್ ಕಂಪ್ಲೀಟ್ ಆಗಿದೆ. ಈಗ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್.